ನಮಸ್ಕಾರ. ಇದು ಒಂದು ಆದ ಘಟನೆ. ಮೊನ್ನೆ ಒಂದು ಆದ ಘಟನೆ. ನಾನು ಮಂಗಳೂರು ಬಜ್ಪೆ ಹತ್ರ ಒಂದು ಪ್ರೋಗ್ರಾಮ್ ಹೋಗಿದ್ದೆ. ಪ್ರೋಗ್ರಾಮ್ಗೆ ಬರುವಾಗ ರಾತ್ರಿ 1 ಗಂಟೆ ಆಗಿದೆ. ನಾನೇನು ಮಾಡಿದೆ, ರಿಕ್ಷಾ ಸ್ಟ್ಯಾಂಡ್ ಹತ್ರ ಹೋದೆ. ಪ್ರೋಗ್ರಾಮ್ ಮುಗಿದು ಲೇಟ್ ಆಗಿದೆ. ರಿಕ್ಷಾ ಸ್ಟ್ಯಾಂಡ್ ಹತ್ರ ಹೋಗೋ ಒಂದು ಫ್ರೆಂಡ್ಸ್ ಇದ್ದ ಡ್ರೈವರ್. ನಮಸ್ತೆ, ಸೋಮ ನಮಸ್ತೆ ಮಾರ, ಹೇಗಿದ್ದಿ? ನನಗೆ ಸುರತ್ಕಲ್ ಹೋಗಬೇಕು. ಆಯ್ತು ಮಾರ, ಆದರೆ ಹೆಡ್ಲೈಟ್ ಸಮಯ ಇಲ್ಲ ಸೋಮು, ಆದರೆ ಏನು ಮಾಡೋದು, ನೀನು ನಾನು ಬಿಡ್ಲಿಕ್ಕೆ ಆಗ್ತದೆ, ಹೋಗುವ ಅಂತ. ಆಗ ಸೋಮ, ನಿನ್ನ ಯೂಟ್ಯೂಬ್ ನೋಡ್ತೇನೆ ಮಾರ, ಖುಷಿ ಆಗ್ತದೆ. ನೀನು ಹಾಡು ಮತ್ತೆ ಆಡ್ತಿ, ನೀನು ಮತ್ತೆ ನಿಂದು ಭೂತದ್ದು ಅದೆಲ್ಲ ನೀನು ಪ್ರೋಗ್ರಾಮ್ ಎಲ್ಲ ಮಾಡ್ತೀನಿ ಮಾರೆ, ಖುಷಿ ಆಗ್ತದೆ. ನಾನು ಗ್ರೂಪಿಗೆ ಫ್ರೆಂಡ್ಸಿಗೆಲ್ಲ ಕಲಿಸ್ತೇನೆ ಮಾರೆ. ನೀನು ಆಗ್ಬೋದು ಮಾರೆ. ನೀನು 4ನೇ ಕ್ಲಾಸ್ ಕಲ್ತದಲ್ಲ, ನೀನು 5ನೇ ಅಲ್ಲ, ಆಗ್ಬೋದು 4ನೇ ಕ್ಲಾಸ್ ಕಲ್ತದ್ದು. ಅದು ಟ್ಯಾಲೆಂಟ್ ಅಲ್ಲ, ಎಲ್ಲರಿಗೆ ಬರಲ್ಲ ಸೋಮು. ನಿನಗೊಂದು ಬಂದಿದೆ, ಅದು ಎಷ್ಟು ಕಲ್ತವ್ರಿಗೆ ಸಹ ಟ್ಯಾಲೆಂಟ್ ಎಲ್ಲ ಬರಲ್ಲ. ಅದೆಲ್ಲ ದೇವರ ಇಚ್ಛೆ ಮಾರೆ. ದೇವರ ಹಣೆ ಬರದಲ್ಲಿ ಏನು ಬರ್ತಿದೆ ಅದೇ ಆಗೋದು. ನಮ್ಮ ಪ್ರಯತ್ನ ಮಾತ್ರ, ಫಲ ದೇವರದು ಮಾರೆ. ಆಯ್ತು ಸೋಮ, ಹೋಗುವ. ಹೆಡ್ಲೈಟ್ ಸಮಯ ಇಲ್ಲ, ಆದ್ರೆ ಹೋಗುವ. ನಿನ್ನ ಬಿಡ್ಲಿಕ್ಕೆ ಆಗ್ತದೆ. 2 ಹಾಡು ಆಡ್ಬೇಕು. ಆಡುವ ಮಾರ, ಆಡ್ತೇನೆ, ಹೆದರಬೇಡ. आने के उसके हाहे बहार, जाने के उसके जाहे बहार, आने के उसके हाहे बहार, जाने के उसके जाहे बहार, बड़ी मस्तानी है मेरी महबूबा, मेरी जिंदगानी है मेरी महबूबा. ಇನ್ನೊಂದು ಹಾಡು ಮಾರ. ದಾನೆ ಪುಣ್ಯ ನಿನ್ನ ಮನಸಿಂಗ್ ತೆರಿಯಂದೆ ಪೋಂಡ, ಮನಸಿಂಗ್ ತೆರಿಯಂದೆ ಪೋಂಡ, ಆಸೆ ದೀದು ಈ ಕಾಪೂಲ ಪಿಂಗಾರ ಪೂವ, ಕಾಪೂಲ ಪಿಂಗಾರ ಪೂವ. ಇನ್ನು ಲಾಸ್ಟ್ ಎಲ್ಲಿರುವೆ ಮನವ ಕಾಣುವ ರೂಪಸಿಯೇ, ಬಯಕೆಯ ಬಲ್ಲಿಯ ನಗುವ ಹೂವಾದ ಪ್ರೇಯಸಿಯೇ, ನೀನು ಎಲ್ಲಿರುವೆ ಮನವ ಕಾಣುವ ರೂಪಸಿಯೇ. ಆಗೋದು ಮರ, ನೀನು ಆಡು ಮರ. ಅಪ್ಪ ಲೂಸ ಅಮ್ಮ ಲೂಸ, ಸೊಂಟದ ವಿಷಯ ಅದು ಬೇಡ ಮಾರೆ, ಅದೆಲ್ಲ ಆಡ ಮಾರೆ ಅಂತ. ಅದು ಅರ್ಥ ಉಂಟ ಅದೆಲ್ಲ? ಈಗ ಅದರ ಓಲ್ಡ್ ಹಾಡಿಗೆಲ್ಲ ಅರ್ಥ ಉಂಟು. ಹೌದು ಸೋಮು, ಓಲ್ಡ್ ಹಾಡಿಗೆ ಅರ್ಥ ಉಂಟು. ನೀನು ಓಲ್ಡ್ ಆಡುದಲ್ಲ, ನಿನಗೆ ಖುಷಿ ಆಗ್ತದೆ ನಿಮಗೆ ಕೇಳಲಿಕ್ಕೆ. ಆಯ್ತು, ಹೋಗುವಾಗ ಒಂದು ಮಶಾನ ಸಿಗುತ್ತೆ. ಅಷ್ಟರಲ್ಲಿ ನಾವು ಖುಷಿಯಲ್ಲಿದ್ದೇವೆ. ನೋಡುವಾಗ ಮುಂದೆ ಹೋಗೋದು ಮಶಾನ ಬೆಂಕಿ ಹೋಗ್ತಿದೆ. ಹೋಗಿ ಅಲ್ಲ, ಏನು ಮಾರ ಕೇಳಿದೆ ಅವನ ಹತ್ರ. ಸೋಮು, ಆವಾಗ ಹೀಗೆ ಒಂದು ಘಟನೆ ನಡೆದಿದೆ ಮಾರ. ಹೌದಾ ಮಾರ, ನಂಗೆ ಹೆದರಿಕೆ ಆಯಿತು, ಬೇಜಾರಾಯಿತು ಮಾರ. ಹೌದಾ ಮಾರ ಅಂತ ನಾನು ಸ್ವಲ್ಪ ಮುಂದೆ ಹೋಗೋ ಮಸಾಲದ ಸ್ವಲ್ಪ ಒಂದು ಹೆಂಗಸು ಮಗು ಇಟ್ಕೊಂಡು ನಿಂತಿದೆ. ನಾನು ಹೇಳಿದೆ, ನಿಲ್ಲಿಸು ಮಾರ. ಬೇಡ ಮಾರ ಸೋಮು, ಬೇಡ, ಡೇಂಜರ್ ಮಾರ, ರಾತ್ರಿಯಲ್ಲಿ ನಿಲ್ಲಿಸಬಾರ್ದು. 1:30 ಆಯಿತು ರಾತ್ರಿ. ಯಾರಾದ್ರೂ ಇನ್ನು ಸಿ ಕ್ಯಾಮರಲ್ಲಿದ್ದೆ. ನಾಳೆ ಹೆಚ್ಚು ಕಮ್ಮಿ ನಮ್ಮ ಮೇಲೆ ಬರ್ತೇವೆ ಮಾರ. ರಾತ್ರಿಯಲ್ಲಿ ಹೆಂಗಸ ನೀವು ಕೂತ್ಕೊಳಿಸ್ಬಾರ್ದು ಮಾರ. ನೋಡ್ತೀಯಲ್ಲ, ಅದು ಕುರುಪಲ್ ಭೂತ ಅದು ಇದು ಮತ್ತೆ ಪ್ರೇತ ಗೀತ ಎಲ್ಲ ಕೆಲವು ಮೊಬೈಲಲ್ಲಿ ಬರ್ತದೆಲ್ಲ. ರಿಸ್ಕ್ ಮಾರ. ನಾಳೆ ಹೆಚ್ಚು ಕಮ್ಮಿ ಅದು ನಮ್ಮ ಮೇಲೆ ಬರ್ತೇವೆ ಮಾರ. ಅದು ಬೇಡ ಮಾರ. ಹೆಂಗಸರು ಅದು ನೋಡ್ಲಿಕ್ಕೆ ಹೆಂಗಸಾಗಿರ್ತಾರೆ, ಮತ್ತೆ ನೋಡುವಾಗ ಮತ್ತೆ ಬೇರೆಯವ್ರು ಮಾಹಿತಿ ಹಾಕ್ತಾರೆ. ನಾಳೆ ನಮ್ಮ ಮೇಲೆ ಬರ್ತೇವೆ ಮಾರ. ಬೇಡ ಮಾರ. ನಾಳೆ ನಾವು ಜರದಲ್ಲಿ ನಾವು ಮಲಗಬೇಕು. ಸುಮ್ಮನೆ ಜರ ಬಂದರೆ ಆಯ್ತು ಮಾರ. ಹೋಗೋ ಮಾರ, ಹೋಗೋ, ಮೆಲ್ಲ ಮಾಡು ಮಾರ. ಹೇಳಿದೆ ರಿಕ್ಷಾ ಮೆಲ್ಲ ಮಾಡುವಾಗ ಅವ್ರು ಕೂತ್ಕೊಂಡ್ರು ನಮ್ಮ ರಿಕ್ಷಾದಲ್ಲಿ. ಯಾರಪ್ಪ ನೀನು, ಯಾರಮ್ಮ ಕೇಳಿದೆ. ಹಿಂಗೆ ನೋಡ್ತಾಳೆ. ಅಮ್ಮ ಎಲ್ಲಿಂದ ಬಂದದಮ್ಮ ನೀನು? ಹಿಂಗೆ ನೋಡ್ತಾಳೆ. ಅವನ ರಿಕ್ಷಾದವನು ಹೇಳಿದ, ಏನಮ್ಮ ಇಲಿಯಮ್ಮ ಯಾರು ಇಲಿಯಲ್ಲ, ಹಿಂಗೆ ನಮ್ಮ ನೋಡ್ತಾರೆ. ನಮ್ಗೆ ಹೆದರಿಕೆ ಆಯಿತು ಮಾರ್ರೆ. ಅಯ್ಯೋ ಯಾರು ಮಾರ ಇದು, ನಮಗೆ ಬೇಡಿತ್ತು ಮಾರ ಅಂತ. ಅವನು ಹೇಳಿದ, ಎಂತ ಮಾರ ಸೋಮ ಬೇಕಿತ್ತ ಅಂತ. ನೋಡೋ ಒಂದು ಮಗು ಉಂಟು ಕೈಯಲ್ಲಿ. ಇವಳೊಂದು ಥರ ಇದ್ದಾಳೆ, ಮತ್ತು ಎಲ್ಲ ರಕ್ತ ಎಲ್ಲ ಬಂದಿದೆ. ಇದರ ಮುಖದೆಲ್ಲ ರಕ್ತ, ಮತ್ತು ಕೂದಲು ಫುಲ್ಲು ಬಿಟ್ಟಿದ್ದಾರೆ ಕೂದಲು. ಮತ್ತು ಸೀರೆ ಕೆಂಬಿದು ಕುಂಕುಮದು ಕಲ್ಲರ್ದು ಸೀರೆ. ಎಂತ ಮರ ಇವಳು, ಯಾರಮ್ಮ ಕೇಳಿ ಮಾತಾಡೋಲ್ಲ. ರಿಕ್ಷಾದವನು ಹೇಳಿದ, ನಾನು ಒಂದಕ್ಕೆ ಮಾಡಿ ಬರ್ತೇನೆ ಸೋಮ. ಅವನು ಬಂದ ನಂತರ ಅವನು ಸಹ ರಿಕ್ಷಾವನ್ನು ಈಗ ಕೊಂಡೋಗ್ತಾನೆ ವೈಬ್ರೇಷನ್ ಆಗಿ. ನಾ ಹೇಳಿದೆ, ಎಂತ ಮಾರೆ, ಮೆಲ್ಲ ಕೊಂಡೋಗಿ ಮಾರೆ, ಏನು ಮಾರ ಹೀಗೆ ಕೊಂಡೋಗ್ತಿ ಅಂತ. ನನಗೆ ಹೆದರಿಕೆ. ಇವಳು ನೋಡೋಗಿ ಇವಳು ಹೆದರಿಕೆ, ಇವನ ನೋಡೋಗಿ ಇವನು ಯಾರ ಮಾರ, ಇವರು ಯಾರು ಪ್ರೇತನ ಇಬ್ಬರು ಸಹ. ನನಗೆ ಅದೇ ಹೆದರಿಕೆ ಮಾರ. ಇಬ್ಬರು ರಿಕ್ಷಾದವನು ಸಹ ಪ್ರೇತನ ನೋಡಿ ಹೀಗೆ ಮಾಡ್ತಾನೆ. ಲಾಸ್ಟಿಗೆ ನಿಲ್ಲಿಸು ಮಾರೆ, ಮೆಲ್ಲ ಹೋಗು ಮಾರೆ, ಮೆಲ್ಲ
ಹೋಗು ಮಾರೆ, ಎಂತ ಮಾರೆ ಮಾತಾಡಲ್ಲ ನೀನು ಮಾತಾಡಲ್ಲ ಅಂತ. ಸುಮ್ಮನೆ ಕೂತ್ಕೋ ಸೋಮು, ಎಂತ ಸೋಮು ನಮಗೆಲ್ಲ ಬೇಕಿತ್ತು ಇದೆಲ್ಲ. ನಿನ್ನ ಹೇಳಿದೆ ನೋಡು, ನನ್ನ ಮುಖ ಎಲ್ಲ ಬೆವರಿದೆ ತುಂಬ ನೋಡು. ಅವಳ ನೋಡುವಾಗ ನನಗೆ ಹೆದರಿಕೆ ಆಗ್ತದೆ ಮಾರೆ, ನನಗಿದು ಬೇಡಿತ್ತು ಮಾರೆ. ನೀನು ಎಲ್ಲಿ ಸಿಕ್ಕಿದೆ ಮಾರೆ, ಇವಾಗ ಎಲ್ಲಿ ಸಿಕ್ಕಿದೆ, ನಾಳೆ ನಮಗೆ ಮಾರೆ ಪ್ರಾಬ್ಲಮ್ ಬರ್ತದೆ. ನಮ್ಮ CC ಕ್ಯಾಮರಾ ಕಾಣ್ತೇವೆ ಮಾರೆ, ನಮ್ಮ ನಂಬರ್ ಎಲ್ಲ ಬೇಡಿತ್ತು ಮಾರೆ ಇದೆಲ್ಲ. ನಾನು ಹೇಳಿದೆ ಏನು ಮಾಡು ಮಾರೆ, ಈಗ ಹೇಗದು ಮಾಡು ಮಾರೆ, ಲೈಟ್ ಕಾಣ್ತದೆ ಅಲ್ಲಿ ನಿಲ್ಲಿಸುವ ಅಂತ ಇಳಿಯಲ್ಲ ನೋಡುವಾಗ ಒಂಥರ ಕಾಣ್ತಾವಳೆ. ಅಬ್ಬೋ ನಮ್ಗೆ ಹೆದರಿಕೆ ಆಯ್ತು ಮಾರೆ, ನೋಡು ರಕ್ತ ಎಲ್ಲ ಬರ್ತಿದ್ದೆ. ಅಯ್ಯೋ ಬೋ ಎಂತ ಮಾರೆ, ಇಲಿಯಮ್ಮ ಎಲ್ಲಿಂದ ಬಂದದ್ದು? ಅಂಕುಲ್ ಬೈಬೇಡಿ ಅಂಕುಲ್ ನನಗೆ ಹೆದರಿಕೆ ಆಗ್ತದೆ ಅಂಕುಲ್. ನಿಮ್ಮನ್ನು ನೋಡಿ ಅಂತ ನಿನ್ನ ನೋಡಿ ನನಗೆ ಹೆದರಿಕೆ ಆಗಿದೆ. ನಮಗೆ ಇದಂತ ಮುಖದಲ್ಲಿ ಕೆಂಪು ಅದು ಎಲರ್ಜಿ ಆಗ್ತದೆ ಅಂಕುಲ್, ಎಲ್ಲ ಎಲರ್ಜಿ ಆಗಿದೆ ಅಂಕುಲ್, ಟ್ಯಾಬ್ಲೆಟ್ ಎಲರ್ಜಿ ಅಂಕುಲ್. ಹೌದು ಎಲ್ಲ ಕೆಂಪು ಆಗಿದೆ ಮರೆ, ನೋಡುವಾಗ ನಿನ್ನ ಹೆದರಿಕೆ ಆಗ್ತದೆ. ನೀನು ಎಲ್ಲಿಂದ ಬಂದಿಯಮ್ಮ? ನೀನು ಬೈಬೇಡಿ ಅಂಕುಲ್, ನಾನು ಎಲ್ಲಿಂದ ನನ್ನ ಗಂಡನ ಹತ್ರ ಜಗಳ ಮಾಡಿ ಬಂದದ ಅಂಕುಲ್. ನಾನು ಎಲ್ಲಿಗೆ ಹೋಗಬೇಕಂತ ಗೊತ್ತಿರಲಿಲ್ಲ ಅಂಕುಲ್, ನಿಮ್ಮ ರಿಕ್ಷಾದಲ್ಲಿ ಕೂತ್ಕೊಂಡೆ ಅಂಕುಲ್. ಅವನ ಗಂಡ ಮನೆ ಕೊಡ್ತಾ ಹೋಗುವ ಅಂತ ಕರ್ಕೊಂಡು ಹೋಗಿ ಮನೆ ಬಾಗಿಲು ಮಾಡಿದ್ದೆ. ನೋಡುವಾಗ ಅವನು ಅಡಿಗೆ ಮಾಡ್ತಿದ್ದಾನೆ. ಅವಳು ಅಂಕಲ್ ಇವಾಗ ಎಲ್ಲಿ ಸಿಕ್ಕಿದೆ ಅಂಕಲ್, ನನಗೆ ಹುಡುಕಿ ಸಾಕಾಯ್ತು ಅಂಕಲ್. ನಾಳೆ ಪೊಲೀಸ್ ಬಂದು ನನಗೆ ನನ್ನ ಪರಿಸ್ಥಿತಿ, ನನಗೆ ಟೆನ್ಷನ್ ಅಂಕಲ್. 2 ಮಕ್ಕಳು ಮಲಗಿದ್ದಾರೆ ಹಸಿವು ಅಂತ ನಾನು ಅಡಿಗೆ ಮಾಡ್ತಿದ್ದೇನೆ. ಬೆಳಿಗ್ಗೆ ಹೋದರೆ ರಾತ್ರಿ ಆಗ್ತದೆ ಬರುವಾಗ ಅಂಕಲ್. OT ಎಲ್ಲ ಮಾಡಿ, ಎಕ್ಸ್ಟ್ರಾ ಡ್ಯೂಟಿ ಎಲ್ಲ ಮಾಡಿ ಇವಾಗ ಅಡಿಗೆ ಮಾಡಲ್ಲ ಅಂಕಲ್. TV ಮೊಬೈಲ್ ನೋಡೋದು, ಧಾರಾವಾಹಿ ನೋಡೋದು, ಮತ್ತು ಮೊಬೈಲ್ ನೋಡೋದು, ಇದು ಎಡಿಟ್ ಆಗಿದೆ ಅಂಕಲ್. ಎಷ್ಟು 10 ವರ್ಷ ಆಯಿತು ಮದುವೆ ಆಗಿ, ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ. ಒಂದು ಪೆಟ್ಟು ಹೊಡ್ತೆ ಅಂಕಲ್, ಅದೇ ರಕ್ತ ಬರ್ತಿದೆ. ಹೌದು ಅಂಕಲ್, ಯಾವಾಗಲೂ ಹೊಡಿಯಲ್ಲ ಅಂಕಲ್. ನೋಡಿ ಅಂಕಲ್ ನನ್ನ ಪರಿಸ್ಥಿತಿ, ಮಕ್ಕಳು ಹಸಿವು ಅಂತ ಮಲಗಿದ್ದಾರೆ ಅಂಕಲ್. ನೋಡಿ ಅಂಕಲ್, ನಾನು ಇನ್ನು ಬೆಳಿಗ್ಗೆ ಕೆಲಸಕ್ಕೆ ಹೋಗ್ಬೇಕು ಅಂಕಲ್. ಏನಮ್ಮ ನೀನು ಅಡಿಗೆ ಮಾಡ್ಬೇಕು ಗಂಡ ದುಡಿದು ಬರುವಾಗ. ಸಾರಿ ಅಂಕಲ್, ಇನ್ನು ನಾನು ಮಾಡ್ತೇನೆ ಅಂಕಲ್. ನನಗೆ ಮೊಬೈಲ್ ಎಡಿಟ್ ಆಗಿದೆ ಧಾರಾವಾಹಿ ಎಲ್ಲ. ಇಲ್ಲ ನೋಡಲ್ಲ, ಒಂದು 3 ಗಂಟೆ ನೋಡ್ತೇನೆ ಅಂಕಲ್. ಆಯಿತು 3 ಗಂಟೆ ನೋಡು, ಹೆಚ್ಚು ನೋಡಬೇಡ. ಗಂಡನಿಗೆ ಬರುವಾಗ ಅಡಿಗೆ ಎಲ್ಲ ಮಾಡು ಆಯ್ತು. ಅವ್ನು ಜಗಳ ಮಾಡಬಾರ್ದು. ನೀನು ಜಗಳ ಮಾಡಿದರೆ ಅವನು ಸುಮ್ಮನೆ ಇರಬೇಕು, ಅವನು ಜಗಳ ಮಾಡಿದ್ರೆ ನೀನು ಸುಮ್ಮನೆ ಇರಬೇಕು. ಸಂಸಾರ ಅಂದರೆ ಹಾಗೆ. ಇಲ್ಲದ್ರೆ ನೀವು ಪಕ್ಕದ ಮನೆಯವರೆಲ್ಲ ನೋಡ್ತಾರೆ ಜಗಳ, ನಿಮ್ಮನ್ನು ಯಾವಾಗ ಜಗಳ ಮಾಡ್ತಾರೆ, ಯಾವಾಗ ಕತ್ತಿ ಇರ್ತಾರೆ, ಯಾವಾಗ ತಲ್ವಾರ್ ಇರ್ತಾರೆ ಅಂತ. ಅದೆಲ್ಲ ನೀವು ಅದೇ ಚಾನ್ಸ್ ಕೊಡಬಾರ್ದು ಆಯ್ತಾ. ನೀವು ಸಂಸಾರ ಒಳ್ಳೆ ರೀತಿಯಲ್ಲಿ ಮಾಡಿಕೊಂಡು ಹೋಗಿ ಆಯ್ತು ಅಂಕಲ್. ಸಾರಿ ಅಂಕಲ್ ಆಯ್ತು. ಅವನು ಹೇಳಿದ ಅಂಕಲ್ ನೀವಾಗಿ ಕರ್ಕೊಂಡು ಬಂದಿದ್ದೀರಿ ಅಂಕಲ್, ಬೇರೆಯವರಾದ್ರೆ ಏನು ಆಗ್ತದೆ ಗೊತ್ತಿರಲಿಲ್ಲ ಅಂಕಲ್. ನಾಳೆ ನಾನು ಸ್ಟೇಷನ್ ಹೋಗುವ ಪರಿಸ್ಥಿತಿ ಬರ್ಬೋದಿತ್ತು ಅಂಕಲ್. ಥ್ಯಾಂಕ್ಸ್ ಅಂಕಲ್, ಊಟ ಮಾಡಿ ಅಂಕಲ್. ಬೇಡ ಅಂತೆ ನಾವು ಮತ್ತೆ ಒಳ್ಳೆ ರೀತಿಯಲ್ಲಿ ಇರಿ ಅಂತ ಹೇಳಿ ಅವರಿಗೆ ಸಮಾಧಾನ ಮಾಡಿ ಬಂದೆ ನಾವು. ನೋಡಿ ಇದು ಒಂದು ಘಟನೆ, ನಾನು ನಡೆದ ಘಟನೆ ಇದೊಂದು. ಮೊನ್ನೆ ನನ್ನ ಯೂಟ್ಯೂಬ್ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಗ್ರೂಪಿಗೆ ಫ್ರೆಂಡ್ಸಿಗೆ ಶೇರ್ ಮಾಡಿ. ಎಲ್ಲರಿಗೆ ಧನ್ಯವಾದ. ಪೂರೈರೆಗಳ ಉಡಜಿನ ಸೊಲ್ಮೇಲು ಎಲ್ಲರಿಗೆ ಧನ್ಯವಾದ.